ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ವಿಶೇಷ ಏನಪ್ಪ ಅಂದರೆ ಗುರುಪೌರ್ಣಮಿ ವಿಶೇಷ. ನಾವು ಟೆಂಪಲ್ಗೆ ಹೋದಾಗ 12:30 ಮಧ್ಯಾಹ್ನನೇ ಆಗಿಬಿಟ್ಟಿತ್ತು. ಸೊ ರಶ್ ಇತ್ತು. ಒಂದು ಲೈನ್ ಏನೋ ಅಂತ ಅಂದ್ಕೊಂಡ್ವಿ, ನೋಡಿದ್ರೆ ಅದು 2-3 ಲೈನ್ ಆಗ್ತಿತ್ತು, ಅಷ್ಟು ಕ್ಯೂ ಇತ್ತು. ಬಟ್ ನೋಡಿದ ತಕ್ಷಣ ನಾವು ಬೇಗ ಹೋಗ್ಬಿಡ್ಬೋದೇನೋ, ಒಂದೇ ಲೈನ್ ಕ್ಯೂ ಇದ್ದಿದ್ದು ಅಂತ ಅಂದ್ಕೊಂಡ್ವಿ. ಆಮೇಲೆ ಗೊತ್ತಾಗಿದ್ದು ತುಂಬ ಜನ ಇದ್ದಾರೆ ಅಂತ. ಸೊ ಒಂದು ಕಡೆ ದೇವ್ರ ಭಜನೆ ಕೂಡ ಮಾಡ್ತಾಯಿದ್ರು, ಕೇಳಿಸ್ಕೊತಾ ಇರ್ಬೋದು ವಿಡಿಯೋದಲ್ಲಿ ನಿಮಗೆ. ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇತ್ತು, ತುಂಬ ಜನ ಕ್ರೌಡ್ ಇತ್ತು ಅಂತ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇತ್ತು. 10ನೇ ವರ್ಷದ ವಾರ್ಷಿಕೋತ್ಸವ ಮಾಡೋದ್ರಿಂದ ತುಂಬ ಅದ್ದೂರಿಯಾಗಿಯೇ ಮಾಡಿದರು. ಅಲಂಕಾರ ಎಲ್ಲ ಕೂಡ ಚೆನ್ನಾಗಿ ಮಾಡಿದರು. ಸೊ ಶ್ರೀ ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮನ ಆಯೋಜಿಸಿದ್ದವ್ರಿಗೂ ಸನ್ಮಾನ ನಡೆಸ್ತಾಯಿದ್ರು. ಈಗ ನೋಡ್ತಿರ್ಬೋದು, ಅದನ್ನೇ ಇವಾಗ ಸನ್ಮಾನ ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆ. ದಯಮಾಡಿ ನಮ್ಮ ಟ್ರಸ್ಟ್ನ ಎಲ್ಲ ಕಾರ್ಯಕರ್ತರು ಬೇಗ ಬರಬೇಕು. ಕೃಷ್ಣ, ಶಂಕರ್, ನವೀನ್, ಶೇಖರ್, ಕಾರ್ತಿಕ್, ಮೋಹನ್ ಎಲ್ಲರೂ ಬರಬೇಕು. ಈ ಗುರುಪೂರ್ಣಿಮೆ ದಿನ ಮಾತ್ರ ಅಲ್ಲ, ನಾವಿರೋವರೆಗೂ ಯಾವಾಗಲೂ ನಮಗೆ ವಿದ್ಯೆ ಕಲಿಸಿದ ಗುರುಗಳು, ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಕಷ್ಟ ಬಂದಾಗ ಧೈರ್ಯ ಹೇಳಿದವರು. ಸೊ ಇವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಇವತ್ತು ಮಾತ್ರ ಅಲ್ಲ, ನಾನು ಇರೋವರೆಗೂ ನಾನು ಎಲ್ಲರನ್ನೂ ನೆನೆಸ್ಕೊಳ್ತೀನಿ. ಹೋಗಿ ಹಂಗೆ ಹೋಗ್ಬೇಕು. ರಶ್ ಮಂಗಳಾರತಿ ಬೇಕು ಅಂದಮೇಲೆ ಹೋಗ್ಲೇಬೇಕಲ್ಲ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ, ಅದಕ್ಕೆ ನಾವು ಅವಾಗಲೇ ಬಂದ್ಬಿಡೋದು. ಚಪ್ಪಾಳೆ ಮೂಲಕ ಅವರಿಗೆ ಗೌರವವನ್ನು ಸಮರ್ಪಿಸೋಣ. ಗುರುಪೂರ್ಣಿಮೆ ವಿಶೇಷವಾಗಿ ಗುರುಜಿಗಳನ್ನ ಅತಿಥಿಯಾಗಿ ಕರೆಸಿದ್ದಾರೆ. ಆದರೆ ನನ್ನ ಗುರೂಜಿ ಹೆಸರು ನೆನಪಾಗ್ತಿಲ್ಲ. ಒಂದು 2-3 ಸಲ ಹೇಳಿದ್ದಾರೆ, ಬಟ್ ಆ ಹೆಸರು ನನಗೆ ನೆನಪಾಗ್ತಿಲ್ಲ. ಜನ ಫುಲ್ಲು ಕ್ರೌಡ್ ಇದ್ದಾರೆ, ಅದರಿಂದ ಈ ವಿಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ. ಬಟ್ ಆ ಗುರೂಜಿಗಳ ಹೆಸರು ಗೊತ್ತಿಲ್ಲ ನನಗೆ. ನೋಡಿ, ಇಲ್ಲಿ ಗುರೂಜಿಗಳ ದರ್ಶನ, ಸಾಯಿಬಾಬಾ ದರ್ಶನ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ನೋಡ್ತಿರ್ಬೋದು ನೀವು, ಇಲ್ಲಿ ಗುರುಜಿಗಳು ಸಾಯಿಬಾಬಾ ದರ್ಶನ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ಗುರುಪೌರ್ಣಿಮೆ ವಿಶೇಷವಾಗಿ ಸ್ವಲ್ಪ ಸಮಾಜಮುಖಿ ಕೆಲಸಗಳನ್ನು ನಡೀತಾ ಇತ್ತು. ಈ ಕಡೆಯಿಂದ ನೋಡ್ಕೊಂಡು ಬಂದರೆ BP ಟೆಸ್ಟು ನಡೀತಾ ಇತ್ತು. ಸೊ ಇಂಥ ಕೆಲಸಗಳಿಂದ ಸ್ವಲ್ಪ ಜನಕ್ಕಾದರೂ ಹೆಲ್ಪ್ ಆಗುತ್ತೆ. ಈ ಕಡೆ ಬಂದು ಡೆಂಟಲ್ ಚೆಕಪ್ ನಡೀತಾ ಇತ್ತು. ಇಲ್ಲಿ ಬ್ಲಡ್ ಟೆಸ್ಟು, ಹಾಗೆ ಈ ಕಡೆಯಿಂದ ಸ್ವಲ್ಪ ಮುಂದೆ ಬಂದರೆ ನೋಡಬಾರ್ದು, ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ. ರಕ್ತದಾನ ಕೂಡ ನಡೀತಾ ಇತ್ತು. ಆರೋಗ್ಯದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸೋದು ಕೂಡ ಒಂದು ರೀತಿ ಸಮಾಜ ಸೇವೆನೇ. ನನ್ನ ಮಗಳು ಫೋನೇ ನೋಡ್ತಿದ್ಲು, ಆದ್ದರಿಂದ ಇದೇ ಗ್ಯಾಪಲ್ಲಿ ಇನ್ನೊಂದ್ಸಲಿ ವೀಡಿಯೋ ಮಾಡ್ಕೊಂಬಿಡೋಣ, ಎಲ್ಲರ ಮುಖಗಳು ತೋರಿಸ್ಬಿಡೋಣ ಅಂದ್ಬಿಟ್ಟು ನನ್ನ ಮಗಳದು, ನನ್ನ ಪಕ್ಕದ ಮನೆ ಮಕ್ಕಳು ಈಶಾ ಮತ್ತು ಚಂದ್ರಿಕಾ ಮತ್ತು ರಕ್ಷಿತಾ, ಅವನ ಮಗ ಅನ್ವಿತು, ಮತ್ತು ನನ್ನ ಮಗಳು ಡಿಂಪು ಮತ್ತು ಸುಧಾ ಆಂಟಿ, ಮತ್ತು ಇವ್ರದ್ದು ಇನ್ನೊಂದ್ಸಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಕೊನೆಗೂ ಸಾಯಿಬಾಬಾ ದರ್ಶನ ಸಿಕ್ತು. ಸೊ ದರ್ಶನ ಎಲ್ಲ ತೊಗೊಂಡ್ವಿ, ಕಾಣಿಸ್ಲಿಲ್ಲ ಅಲ್ಲಿ. ಸೊ ಒಂದು ಫೋಟೋ ತೊಗೊಳಕ್ಕೂ ಬಿಟ್ಟಿಲ್ಲ, ಅಷ್ಟು ಕ್ರೌಡ್ ಇತ್ತು. ಡೈಲಿ ಇದೇ ರೋಡಲ್ಲಿ ನನ್ನ ಮಗಳನ್ನ ಕರ್ಕೊಂಬರೋಕ್ಕೆ ಸ್ಕೂಲಿಂದ ಹೋದ್ರೂ ಈ ಸಾಯಿಬಾಬಾ ನೋಡ್ತೀನಿ. ಬಟ್ ಇವತ್ತು ತುಂಬ ವಿಶೇಷವಾಗಿ ಅಲಂಕಾರ ಚೆನ್ನಾಗಿ ಮಾಡಿದರು. ಆಯಿತು, ದರ್ಶನ ಎಲ್ಲ ಆದಮೇಲೆ ಕೊನೆಗೆ ಬಟ್ಟಿಟ್ಕೊಳ್ಳೋಣ ಅಂತ ಹೋದ್ವಿ. ಸೊ ನಾನೊಂದು ಹೂವು ತೊಗೊಂಡು ಹಾಗೆ ನಾನು ಬಟ್ಟಿಟ್ಕೊಂಡು ನನ್ನ ಮಗಳಿಗೂ ಬಟ್ಟಿಟ್ಟೆ. ಹಾಗೆ ಪ್ರಸಾದ ತೊಗೊಳ್ಳೋಣ ಅಂತ ಹೋದ್ವಿ. ನಾವು ರಶ್ ಇತ್ತು. ಸೊ ಪ್ರಸಾದ ತೊಗೊಂಡು ಮನೆಗೆ ಹೋಗಿ ತಿನ್ಕೊಳ್ಳೋಣ ಅಂದ್ಬಿಟ್ಟು ಮನೆಗೆ ತೊಗೊಂಡು ಹೊಂಟೋದ್ವಿ. ಅಲ್ಲಿ ತಿನ್ನೋಕ್ಕಾಗಲಿಲ್ಲ. ಸ್ವಲ್ಪ ಫೋಟೋನ ತೊಗೊಳಕ್ಕಾಗಿಲ್ವಲ್ಲ ಅಂದ್ಬಿಟ್ಟು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಎಲ್ಲರೂ ಒಂದ್ಸಲ ಒಂದು ಫೋಟೋ ತೊಗೊಂಡ್ವಿ. ಫೈನಲಿ ಈ ದಿನ ಚೆನ್ನಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.